ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಸುಶೀಲಮ್ಮ ಅಂತ, ನಾವು ಹಾಸನದಿಂದ, ವಯಸ್ಸು 58 ವರ್ಷ. ಪೈಲ್ಸ್ದು ಅಂತ ಮಾಡಿ ಆಮೇಲೆ ಹೋಗಿ ಚೆಕಪ್ ಮಾಡಿಸೋದ್ರಲ್ಲಿ ಪೈಲ್ಸ್ ಅಲ್ಲ, ಇದು ಕ್ಯಾನ್ಸರ್ ಗೆಡ್ಡೆ ಆಗಿದೆ ಅಂತ ಅಂದರು. ಅವಾಗ ಬೇರೆ ಕಡೆ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅವರು ಆಪ್ರೇಷನ್ ಆಯಿತು. ಸುಸ್ತಾಗೋದು ಎಲ್ಲ ಒಂಥರ ಕಂಟಿನ್ಯೂ ಆಗಿ ಇದಾಗೋದು ಎಲ್ಲ ಆಗ್ತಾ ಇತ್ತು. ನಾವು ಈ ಥರ ಕಾಯಿಲೆ ಅಯ್ಯೋ ಮಾಡಿಸ್ಕೊಳ್ಳೋಣ ಅನ್ಕೊಂಡು ಸುಮ್ಮನಾಗಿದ್ದು. ಆಮೇಲೆ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ, ಇದು ಆಗಲೇಬೇಕು, ಇದು ಭಾರಿ ಡೇಂಜರ್ ಇದೆ, ಮತ್ತೆ ನೀವು ಬಿಟ್ರೆ ಇದು ಉಳಿಯೋಕ್ಕೆ ಅನಿಸಿಲ್ಲ ಅಂತ ಹೇಳಿದರು. ಆಗಿ ಎಲ್ಲ 1 ವರ್ಷ ಆಗಿತ್ತು. ಕರೆಂಟ್ ಎಲ್ಲ ಆಗಿದೆ, ಆಮೇಲೆ ರೇಡಿಯೋಸನ್ ಅದೆಲ್ಲ ಆಗಿದೆ. ಆಗಿ ಇದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ನಮಗೆಲ್ಲ ಪರವಾಗಿಲ್ಲ. ಇದು ತಗೊಂಡ್ಮೇಲೆ ಒಂದು 48-45 ದಿವಸ 2 ಸರಿ ತಗೊಂಡಿದ್ದೀವಿ. ಇವಾಗ 2 ಸರಿ 3ನೇ ಸರಿಗೆ ಇಲ್ಲಿಗೆ ಬಂದಿದ್ದೀವಿ. ನಮಗೆ ಗುಣ ಆಗಿ ಚೆನ್ನಾಗಿ ಪರವಾಗಿಲ್ಲ ಅನ್ನೋದು ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದು. ಇವತ್ತು ಎಲ್ಲ ನಮಗೆ ನಾರ್ಮಲ್ ಅನ್ನಿಸ್ತೈತೆ, ಏನು ತೊಂದರೆ ಇಲ್ಲ. ಎಲ್ಲ ಊಟ ಎಲ್ಲ ಕೆಲಸ ಎಲ್ಲ ಮಾಡ್ತೀನಿ, ಊಟ ಎಲ್ಲ ಚೆನ್ನಾಗಿ ಊಟ ಮಾಡ್ತೀವಿ, ಭಂಗ ಹೊರಗಡೆ ಎಲ್ಲ ಮಾಡ್ತೀನಿ. ಯಾರಿಗೂ ಇಲ್ಲ ಮೇಡಮ್, ನನಗೆ ಫಸ್ಟು ಆಗಿದ್ದು. ನಮ್ಮ ಯಜಮಾನ್ರಿಗೂ ಇಲ್ಲ, ನಮ್ಮ ಮಗಳಿಗೆ ಯಾರಿಗೂ ಇಲ್ಲ, ನನಗೆ ಆ ಥರ ಆಗಿದ್ದು. ಕೆಲಸ ಮಾಡ್ತಾನೆ ಆ ಥರ ಈಟಿಗೆ ಆ ಥರ ಬಂದಿದ್ದು ನಮಗೆ. ಎಲ್ಲ ಹೊಲ್ಗೆ ಎಲ್ಸರ ಐತ್ರಿ ಕೆಲಸ. ಕೈ ಕಾಲು ಸಾಯೋದು, ಸಂಕಟ, ಸುಸ್ತು, ಬ್ರೆಡ್ ಎಲ್ಲ ಹೋಗೋದು, ಆಮೇಲೆ ಊಟ ಎಲ್ಲ ತಿನ್ನೋಕ್ಕಾಯ್ತಿತ್ತಿಲ್ಲ, ಮೈಕೆಲ್ಲ ನೋವು ಬರೋದು, ಕೂರಕ್ಕಾಯ್ತಿತ್ತಿಲ್ಲ, ತಿರ್ಗಾಡಕ್ ಆಗ್ತಿತ್ತಿಲ್ಲ, ಹಂಗೆಲ್ಲ ಆಯ್ತಾ ಇರೋದು. ಇವಾಗೆಲ್ಲ ಪರವಾಗಿಲ್ಲ, ನನಗೆ ನಾರ್ಮಲ್ ಅನ್ನಿಸ್ತೈತೆ ಮೇಡಮ್. ನಮಗೇನು ತೊಂದರೆ ಇಲ್ಲ, ಚೆನ್ನಾಗಿ ಗುಣ ಆಯ್ತಾ ಇದ್ದೀನಿ ಅನ್ನಿಸ್ತೈತೆ ನನಗೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.